ಕಲಬುರಗಿ ತಾಲೂಕಿನ ಘತ್ತರ್ಗಿ ಗ್ರಾಮದ ಶ್ರೀ ಭಾಗ್ಯವಂತಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 8ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಉದ್ಘಾಟಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವಿಠಲ್ ನಾಟಿಕರ್, ಗ್ರಾಮ ಪಂಚಾಯತ್ ಸದಸ್ಯರಾದ ವಿಠಲ್ ಇಸ್ಪೂರ್, ಸೈನಿಕ್ ಮಹೇಶ್ ಹವಳಗ ಮಾತನಾಡಿದರು. ಸಾನ್ನಿಧ್ಯ ವಹಿಸಿದ ಶಿವಲಿಂಗ ಶರಣರು ಆಶೀರ್ವಚನವನ್ನು ನೀಡಿದರು. ಈ ಸಂದರ್ಭದಲ್ಲಿ ಭೀಮಾಶಂಕರ್ ಹೂಗಾರ್, ಲಕ್ಕಪ್ಪ ನಿಂಬರ್ಗಿ, ಶ್ರೀಶೈಲ್ ಕುರಿ, ಭಾಗಪ್ಪ ಮಾಂಗ್, ಬಾಬು ಪಟೇಲ್, ಮಹಾಂತೇಶ್ ಭಟ್ಟರ್ಗಿ, ಮಾದೇವಪ್ಪ ಪೂಜಾರಿ, ಸಚಿನ್ ಹವಳಗ, ಬೀರಪ್ಪ ಹೊಸೂರ್, ಮಹಾಂತೇಶ್ ಹುಲ್ಲೂರ್, ಶಿಕ್ಷಕ ಮೈಬೂಬ್ ನರ್ಬೋಳ್, ದಬಲ್ ಸಾಬ್ ಮನಿಯಾರ್, ಶಿವಕುಮಾರ್ ಹೂಗಾರ್, ಮಲ್ಲಿಕಾರ್ಜುನ್ ಕಡ್ಕೋಳ್, ಯಲ್ಲಮ್ಮ ಅರೇಕರ್, ವಿಜಯಲಕ್ಷ್ಮಿ ಪೂಜಾರಿ, ರಾಣಿ ಕಲ್ಶೆಟ್ಟಿ, ಐಶ್ವರ್ಯ ಸೋಮ್ಜಾಳ್, ಕುಲ್ಸಮ್ಮ ಪಟೇಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರವಿ ಕಿರಣ್ ಬೆಟ್ಟದ ಜವರಿ, ಸೌಮ್ಯ ಪಟ್ನೆ ನಿರೂಪಿಸಿ ವಂದಿಸಿದರು. ಅಣ್ಣಾಜಿಯವರು ಬಹಳ ಚಂದ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಅವಷ್ಟಂತೂ ಅಚ್ಚುಕಟ್ಟಾಗಿ ನನಗೆ ಹೇಳಕ್ಕೆ ಬರೋದಿಲ್ಲ. ಸಾಧ್ಯ ಆದಷ್ಟು ಒಂದು ಎರಡೇ ಮಾತಲ್ಲಿ ಮುಗಿಸ್ಬೇಕಂತ ಹೇಳಿದರೆ ಎರಡೇ ಮಾತಲ್ಲಿ ಮುಗಿಸ್ತೀನಿ. ಮೊದಲಿಗೆ 27 ವರ್ಷ ಈ ಸಂಸ್ಥೆಗೆ ನಡೆಸ್ಕೊಂಡು ಬಂದಲ್ಲ, ಇದೇನು ಸಾಮಾನ್ಯ ಮಾತಲ್ಲ. ನಾನು ಹೆಚ್ಚು ಕಡಿಮೆ ಹೈಸ್ಕೂಲ್ ಶಾಲೆ ಇರೋ ಟೈಮಿಗೆ ಇವರು ಸ್ಟಾರ್ಟ್ ಮಾಡಿ ಸ್ಕೂಲ್. ಅವತ್ತು LKG UKG ಸ್ಟಾರ್ಟ್ ಮಾಡೋದು, ಇವತ್ತು 8ನೇ ಕ್ಲಾಸಿಗೆ ನಿಲ್ಲಿಸ್ಯಾರ. ಅಷ್ಟೇ ಅಲ್ಲದೆ ಒಂದು ಸರ್ಕಾರಿ ಅನುದಾನಿತ ಸ್ಕೂಲ್ ಅನ್ನಾಗಿ ಆ ಮಟ್ಟಿಗೆ ಬೆಳೆಸ್ಯಾರ, ಅನುದಾನಿತ ಸ್ಕೂಲ್ ಆಗೋ ಮಟ್ಟಿಗೆ ಬೆಳೆಸ್ಯಾರ. ಮತ್ತು ಇನ್ನೊಂದು, ನಾವು ಯಾವುದೋ MP MLA ಅಂತವ್ರ ಸ್ಕೂಲನ್ನ ಲಕ್ಷ ಡೊನೇಷನ್ ಕೊಟ್ಟು ಮಕ್ಕಳಿಗೆ ಹಂಚ್ಕೊಡ್ಬೇಕಾಗಿತ್ತು ಹೇಳ್ಕೊಳ್ತೇವೆ ಅವರಿಗೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವು ಸರ್ವಕಾರ್ಯೇಷು ಸರ್ವದಃ. ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಬೇಕಾದ್ರೆ ದೈವಾರಾಧನೆ ನಮ್ಮ ಭಾರತೀಯ ಸಂಪ್ರದಾಯ. ಶಿಕ್ಷಣ ಕೊಡ್ತಾರಲ್ಲ, ಇಂಥ ಮಕ್ಕಳಿಗೆ ಅಕ್ಷರ ಬೆಳಕಿನ ಚಂದವ ಇಂಥ ಸ್ಕೂಲ್ ಬೆಳೆಸ್ಬೇಕಂತ ನನ್ನ ಅನಿಸಿಕೆ. ಮತ್ತ ಇನ್ನೊಂದು, ಇಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಬಡವರ ಮಕ್ಕಳು ಇರ್ತಾರ. ಹಾಗಾಗಿ ನಾನೊಂದು ಮಾತು ಹೇಳ್ತೀನಿ, ಬಡವರು ಏನೇನು ಕನಸು ಕಂಡಿರ್ತಾರಂದ್ರ, ಸ್ಕೂಲ್ಗೆ ಹೋಗ್ತಾನೆ ನನ್ನ ಮಗ ಒಳ್ಳೆ ಚೆನ್ನಾಗಿ ಓದ್ತಾನ, ದೊಡ್ಡವನಾಗಲಿ ಅವ್ರು ಕನಸು ಕಂಡಿರ್ತಾರ. ಮತ್ತ ಮುಂದೆ ಅವ್ರ ಕನಸು ನೆನಸು ಮಾಡ್ಬೇಕಾದ್ರು ಮಕ್ಕಳ ಜವಾಬ್ದಾರಿ. ಮಕ್ಕಳು ಹೆಂಗೆ ವಿಚಾರ ಮಾಡ್ಬೇಕು ಅಂದ್ರ, ನಮ್ಮ ತಾಯಿ ತಂದೆ ಎಷ್ಟು ಕಷ್ಟಪಟ್ಟು ಈ ಸ್ಕೂಲಿಗೆ ಕಳಿಸೋದಿಲ್ಲ, ಅವ್ರು ಋಣ ತೀರಿಸ್ಬೇಕಾದ್ರ ಹೆಂಗೆ ಓದ್ಬೇಕು ಅಂದ್ರ, ಇವತ್ತ ಈ ಗೊತ್ತದಲ್ಲಿ ಸಾಮಾನ್ಯವಾಗಿ ACDC PSI ಅಂತೂ ಯಾವ ಆಗಿಲ್ಲ. ಅದಕ್ಕಾಗಿ ನಮ್ಮನ್ನು ಕಳಕಾಯಿ ನಮಗಂತೂ ಆಗಕ್ಕಾಗಿಲ್ಲ. ನೀವೇನು ಓದ್ತಿರಲ್ಲ ಮಕ್ಕಳೇ, ನನ್ನ ಕಡೆ ಒಂದು ವಿನಂತಿ, ದಯವಿಟ್ಟು ನೀವು 100 ಮಂದಿ ಹೋಗಬೇಕಾಗಿಲ್ಲ, ಕನಿಷ್ಠ ಅಂದ್ರೆ 4 ಮಂದಿ ಆದ್ರೂ ಒಬ್ರು ACDC, ಒಬ್ರು DC ಆಗಿ, ಈಗ ಅಫ್ಜಲ್ಪುರ್ ಕಳೆದ ನಮ್ಮ ಗೊತ್ತಿರ ಒಬ್ರು DC ಆಗಿ ಅಫ್ಜಲ್ಪುರ್
ಹಾಲಿದ್ದಂತೆ ಶಿಕ್ಷಣ ಇದ್ರೆ ಮಾತ್ರ ಈ ಜಗತ್ತಿನಲ್ಲಿ ಏನಾದರೂ ಸಾಧಿಸಬೇಕು ಅಂತ ಹೇಳಿದ್ರು. ಹೌದು ಸರಿ, ಶಿಕ್ಷಣ ಇದ್ರೆ ಏನಾದರೂ ಸಾಧಿಸಬೇಕಾಗುತ್ತದೆ. ಅದಕ್ಕಾಗಿ ಇಂಥ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರಲ್ಲ, ಇಂಥ ಕಾರ್ಯಕ್ರಮಗಳು ನಮ್ಮಂತ ವಿದ್ಯಾರ್ಥಿ ಜೀವನದಲ್ಲಿ ಬಹುಮಟ್ಟದ ಒಂದು ದೊಡ್ಡ ಧೈರ್ಯವನ್ನು ತುಂಬುವಂತ ಇಂಥ ಕಾರ್ಯಕ್ರಮಗಳು ನನಗೆ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.